ಅದು ನೂರಾರು ಬಡ ವಿದ್ಯಾರ್ಥಿಗಳ ವಸತಿ ಗೃಹ. ಸರ್ಕಾರ ಕೋಟಿ ಅನುದಾನ ಕೊಡ್ತಿದ್ರು. ಅಲ್ಲಿ ಊಟ ತಿಂಡಿಗೂ ಪರದಾಟ. ಅವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಿರುವಂತಹ ವಿದ್ಯಾರ್ಥಿಗಳು ಪ್ರತಿಭಟನೆಯ ಅಸ್ತ್ರ ಪ್ರಯೋಗಿಸಿದರು. ಊಟ ಕೊಡ್ತಾರೆ, ಮಾಡೋಕ್ಕಾಗಲ್ಲ. ಹಣ್ಣು ಕೊಡ್ತಾರೆ, ತಿನ್ನೋಕ್ಕಾಗಲ್ಲ. ಕಾಫಿ ಟೀ ಕೊಡ್ತಾರೆ, ಕುಡಿಯೋಕ್ಕೂ ಆಗಲ್ಲ. ಹುಳು ಹತ್ತಿದ ತರಕಾರಿ, ಇಲಿ ಹಿಕ್ಕೆ ಬಿದ್ದ ಅಕ್ಕಿ, ಸಾಂಬಾರ್ನಲ್ಲಿ ಇರುವೆ ತೇಲುತ್ತೆ, ಅನ್ನದಲ್ಲಿ ಜಿರಳೆ ಬಿಂದಾಸಾಗಿ ಓಡಾಡುತ್ತೆ. ಈ ಹಾಸ್ಟೆಲ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಅಧ್ವಾನಗಳೇ ತುಂಬಿವೆ. ಹಾಸ್ಟೆಲ್ನಲ್ಲಿ ಕಳಪೆ ಆಹಾರ, ಸಿಡಿದೆದ್ದ ವಿದ್ಯಾರ್ಥಿಗಳು. ಇದು ಹಾವೇರಿ ಜಿಲ್ಲೆ ಮೆಟ್ರಿಕ್ ನಂತರದ ಪುರುಷ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಹಾಸ್ಟೆಲ್. ಕಳೆದ ಕೆಲ ತಿಂಗಳಿನಿಂದ ಈ ಹಾಸ್ಟೆಲ್ ಅವ್ಯವಸ್ಥೆಯ ಆಗರವಾಗಿದೆ. 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದು ಇಂಜಿನಿಯರಿಂಗ್ ಓದ್ತಿದ್ದಾರೆ. ಇವರಿಗೆ ಬೆಳಗ್ಗೆ ಸರಿಯಾಗಿ ಉಪಹಾರ ಇರಲ್ಲ, ರಾತ್ರಿ ಊಟಕ್ಕೆ ಸರಿಯಾಗಿ ರೊಟ್ಟಿ ಕೊಡ್ತಿಲ್ಲ, ಅಡುಗೆ ಭಟ್ಟರಿಗೆ ಅನ್ನ ಸಾಂಬಾರ್ ಮಾಡೋಕೂ ಬರಲ್ವಂತೆ, ಕೊಳೆತ ಮೊಟ್ಟೆ ಬೇಯಿಸಿ ಕೊಡ್ತಾರೆ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಮತ್ತೆ ಚಪಾತಿ ಸರ್, ಇದು ಮಧ್ಯಾಹ್ನದ್ದು 10 ಮಾಡಿಟ್ಬಿಡ್ತಾರೆ ಸರ್. ರೊಟ್ಟಿ ಮೇನು ಚಟ್ದಾಗ ಐತೆ ಸರ್, ಮಾಡ್ಸೋದೇ ಇಲ್ಲ ಸರ್. ಮೇನು ಚಟ್ನಿಗೆ ಇದ್ದಾರೆ, ರೊಟ್ಟಿನೂ ಇಲ್ಲ ಸರ್, ರೊಟ್ಟಿನೇ ಮಾಡ್ಸಲ್ಲ ಸರ್. ಇನ್ನೊಂದು ಚಿತ್ರಾನ್ನ, ಪುಳಿಯೋಗರೆ, ಟೊಮಟೊ ಬಾತ್, ಇವು 3 ಮಾಡ್ತಾರೆ ಸರ್. ಯಾವ್ದಕ್ಕೂ ವ್ಯತ್ಯಾಸ ಇರಲ್ಲ ಸರ್, ಎಲ್ಲ ಸೇಮ್ ಇರ್ತಾವ ಸರ್. ಏನ್ ಕಲರ್ ಅಂತ ಚೇಂಜ್ ಇರ್ತಾವ ಸರ್ ಈ ಹಾಸ್ಟೆಲ್. ಪ್ರತಿ ವಿದ್ಯಾರ್ಥಿಗೆ ಸರ್ಕಾರ ಪ್ರತಿ ತಿಂಗಳು 1800 ರೂಪಾಯಿ ನೀಡುತ್ತೆ. ಆದ್ರೂ ಹಾಸ್ಟೆಲ್ನಲ್ಲಿ ಗುಣಮಟ್ಟದ ಆಹಾರ ಪೂರೈಕೆ ಆಗ್ತಿಲ್ಲ. ತರಕಾರಿ ಸೇರಿ ಯಾವುದೇ ಆಹಾರ ಪದಾರ್ಥಗಳಲ್ಲೂ ಸ್ವಚ್ಛತೆ ಇಲ್ಲ. ಇದರಿಂದ ಬೇಸತ್ತ ಕೆಲ ವಿದ್ಯಾರ್ಥಿಗಳು ದುಡ್ಡು ಕೊಟ್ಟು ಹೋಟೆಲ್ನಲ್ಲಿ ಊಟ ಮಾಡ್ತಿದ್ದಾರೆ. ಈ ಬಗ್ಗೆ ಹಾಸ್ಟೆಲ್ ವಾರ್ಡನ್ ರನ್ನ ಕೇಳಿದ್ರೆ ಸಣ್ಣ ಪುಟ್ಟ ಅವ್ಯವಸ್ಥೆಯಾಗಿದೆ, ಯಾವುದೇ ತಪ್ಪು ನಡೆಯದಂತೆ ಉತ್ತಮ ಗುಣಮಟ್ಟದ ಆಹಾರ ಕೊಡ್ತೀವಿ ಅಂತಿದ್ದಾರೆ. ಊಟದೊಳಗೆ ಹಿಂಗೆ ಕೆಲವೊಂದು ತಮ್ಮ ಆದ ಒಂದು ಇದನ್ನ ವ್ಯವಸ್ಥೆ ಹೇಳಿದಾರ, ಅದು ಮಾಡಿಕೊಡ್ತಾನೆ ಅಂತ ವಿದ್ಯಾರ್ಥಿನಿಯಲ್ಲಿದ್ದ ನನ್ನ ಮಕ್ಕಳಿದ್ದ ಹಾಗೆ ಅವರು ಪೂರ್ವಕವಾಗಿ ಅದಕ್ಕೆಲ್ಲ ಬಗೆಹರಿಸಿ ಅವ್ರು ಕೊಡ್ತಾರೆ. ಮಕ್ಕಳಿಗೆ ಏನು ತೊಂದರೆ ಆಗದೆ ನಾನು ನೋಡ್ಕೊಂಡು ಜವಾಬ್ದಾರಿ ನಾನು. ಹಾಸ್ಟೆಲ್ ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ಕೋಟ್ಯಂತರ ರೂಪಾಯಿ ಅನುದಾನ ನೀಡ್ತಿದೆ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಗುಣಮಟ್ಟದ ಆಹಾರ ಸಿಗ್ತಿಲ್ಲ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.